ನಮಸ್ಕಾರ ಸ್ನೇಹಿತರೆ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24/7 ಇವರು ಒಬ್ಬರು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ ಒಂದು ಗ್ರೂಪಲ್ಲಿ ಇದ್ದಾರೆ. ವಾಟ್ಸಪ್ ಗ್ರೂಪಲ್ಲಿ ಏನಂತ ಮಾಹಿತಿ ಕೊಟ್ಟರಂತೆ, ನಂದು ಸ್ವಲ್ಪ ಸಮಸ್ಯೆ ಆಗಿದೆ, ಕಲ್ಗೇಟ್ಪುರ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ದಾರೆ, ಈ ಥರ ನಾನು ಹೋಗ್ತಾ ಇದ್ದೀನಿ, ಬಂದು ನನಗೆ ಸಹಾಯ ನೀಡಿ ಅಂತ ಹೇಳಿದ್ರು. ಗ್ರೂಪಲ್ಲಿ ಲೊಕೇಶನ್ ಆಗಿ ವೈಸಿ ಕಾರ್ಡ್ ಕೊಟ್ಟಿದ್ದ ಮುಖಾಂತರ ನಾವು ಕಲ್ಗೇಟ್ಪುರ ಪೊಲೀಸ್ ಸ್ಟೇಷನ್ಗೆ ನಮ್ಮ ಉಪಾಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದೆ. ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಪದಾಧಿಕಾರಿಗಳು ನಮ್ಮ ಉಪಾಧ್ಯಕ್ಷರು ಕಲ್ಗೇಟ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಏನಿರೋದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿ ಅಲ್ಲಿಂದ ಆಂಜನಾಪುರಕ್ಕೆ ಹೋಗಿದ್ದಾರೆ. ಆಂಜನಾಪುರ ಏನಕ್ಕೆ ಹೋಗಿದ್ದಾರೆ ಅಂದರೆ ಒಡವೆ ಅಂಗಡಿಯಲ್ಲಿ ಒಡವೆ ಇಕ್ಕಿರೋದು. ಅಲ್ಲಿಗೆ ಹೋಗಿ ಅಲ್ಲಿಂದ ತಿಲಕ್ ನಗರ್ ತಗೊಂಡು ಬಂದು ಮೈಸೂರು ರೋಡ್ ಅಂದರೆ ಮೈಸೂರಿಂದ ಪೊಲೀಸವ್ರು ಬಂದು ಪ್ರೇಮ್ ಅವರು ಇವರಿಗೆ ಕಲ್ಗೇಟ್ಪುರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಇವ್ರಿಗೆ ಫೋನ್ ಮಾಡಿ ಕಳಿಸಿದ್ರು. ಇವಾಗ ಡೈರೆಕ್ಟಾಗಿ ಡೀಟೇಲ್ ಏನು ನಡೀತು ಏನಿಲ್ಲ ಅಂತ ಇವ್ರ ಬಾಯಿಂದಲೇ ನೀವು ಕೇಳ್ಕೊಡಿ. ನಮಸ್ತೆ. ನಮ್ಮ JBM ಅಂಬೇಡ್ಕರ್ ಚಾಲಕರ ಸಂಘಟನೆ ಪರವಾಗಿ ವಿಷಯ ಏನಂದರೆ, ನನಗೆ ಶೂಟಿಂಗ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಒಬ್ಬ ಸ್ನೇಹಿತ ಇದ್ದ, 3 ವರ್ಷದಿಂದ ಅವ್ನ ಫ್ರೆಂಡು. ಅವನೇನಾಗಿತ್ತು ಅಂದರೆ ಶೂಟಿಂಗ್ ಇಲ್ಲ ಅಂತ ನನಗೆ ಫೋನ್ ಮಾಡಿದ್ದ. ಸೊ ನಾನು ಇಲ್ಲ ಕೊನೆಗೆ ಶೂಟಿಂಗ್ ಇಲ್ಲ ಅಂತ ನನಗೆ ಒಂದು ಆಟೋ ಕೊಡಿಸು ಅಂತ ಹೇಳಿದ್ದ. ಆಟೋ ಕೊಡಿಸ್ತಾರ ಅಂತ ನಾನು ನಮ್ಮ ಸಂಘಟನೆ ಮುಖಾಂತರ ಕೇಳಿ ಅಂಜನಾಪುರದಲ್ಲಿ ಒಂದು ಆಟೋ ನೋಡಿದ್ವಿ. ಸರಿ ಕೊಡ್ಸೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅವನ ಹತ್ರ ಕೇಳಿದ್ವಿ, ಸರಿ ಪೇಮೆಂಟ್ ಮಾಡಿ ಇಷ್ಟ ಆಗುತ್ತೆ, ಟೋಕನ್ ಅಡ್ವಾನ್ಸ್ ರೆಡಿ ಮಾಡಂತೆ. ಅವನಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಒಡವೆ ಇದೆ, ಒಡವೆ ಇಟ್ಟು ಸ್ವಲ್ಪ ಇದು ಮಾಡಿ ಅಂತ ನಾವು ಹೇಳಿದ್ವಿ. ನಿಮ್ಮ ಹೆಸರು ಇಡೋದು ನಾನು ಮೈಸೂರು ಅವನು ಇಟ್ಕೊಳ್ಳಲ್ಲ, ಸೊ ನೀವು ಲೋಕಲ್ ಆಗಿದ್ರೆ ಇಟ್ಕೊಡಿ ಅಂತ ನಾವು ಇಟ್ಕೊಟ್ಟಿದ್ದೀವಿ. ಸೊ ಒಡವೆ ತೊಗೊಂಡು ಅವ್ನು ಏನು ಮಾಡೋಣ, ಇದು ಎಲ್ಲೋ ಇದರಿಂದ ತಂದಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗವ್ರೆ. ಒಂದು ವಾರ ಆದಮೇಲೆ ಈಗ ಅದು ಎನ್ಕ್ವೈರಿಗೆ ಬಂದು ಪೊಲೀಸವರು ಬಂದು ಎನ್ಕ್ವೈರಿ ಕರೆದಿದ್ದಾರೆ. ಹಂಗಾಗಿ ನಾನು ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದೀನಿ. ನಮ್ಮ ಗ್ರೂಪಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದಾರೆ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಮುಬಾರಕ್ ಭಯ್ಯ ಆಗಲಿ, ಸಲಾಮ ಆಗಲಿ, ಸೊ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಇವತ್ತು ಮನೆಯವರಿಗೂ ಕಲ್ಗಟ್ಪುರದಿಂದ ಅಂಜನಾಪುರ ಬಂದರು ಮತ್ತು ಅಂಜನಾಪುರದಿಂದ ಈಗ ಮನೆಯವ್ರಿಗೆ ಬಂದಿದ್ದಾರೆ. ಮನೆಯವ್ರಿಗೆ ಬಂದು ನನ್ನ ಸೇಫ್ಟಿ ಇಂಡಿಯಿಂದ ಸೇಫ್ಟಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವತ್ತು ಇದ್ರ ವಿಚಾರವಾಗಿ ನಾವು ಪೊಲೀಸ್ ಕಮಿಷನರ್ ಅವರಿಗೆ ನಾವು ಒಂದು ದೂರನ್ನು ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಏನೇನು ನಡೀತು ಏನಿಲ್ಲ ಅಂತ. ಸೊ ಅದ್ರ ಕಾಪಿನೂ ಇದೆ, ಅದನ್ನು ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ದೀವಿ. ಈಗ ನಾಳೆ ಮತ್ತೆ ನಮಗೆ ಬರೋಕ್ಕೆ ಕೇಳೋರೆ, ಬನ್ನಿ ಈ ಥರ ಅದೇನಿದೆಯೋ ಕಾರ್ಯ ಇದು ಮುಗಿಸ್ಕೊಡೋಣ ಅಂತ ಹೇಳೋರೆ. ಸೊ ನಾಳೆನೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರಿಗೆಲ್ಲರೂ ಸ್ವಲ್ಪ ಫ್ರೀಯಾಗಿದೆ, ನನಗೆ ಸಪೋರ್ಟ್ ಮಾಡಬೇಕಂತ. ನಾನು ಏನಕ್ಕೆ ಕೇಳ್ತೀನಿ ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ ಸರ್ಕಲ್ ಮಾಡಿದ್ರೆ ಕರೆಕ್ಟಾಗಿ ನಿಯತ್ತಿರೋದು ಕಿಡಿಗೇಟಿ ನನ್ನ ಮಕ್ಕಳಿಗೆ ಫ್ರೆಂಡ್ ಸರ್ಕಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಯತ್ತಾಗಿ ಯಾರು ಇರ್ತಾರೆ ಅಂಥ ಜೊತೆ ಮಾಡಿ. ಯಾಕಂದರೆ ಫ್ರೆಂಡ್ ಸರ್ಕಲಲ್ಲಿ ಐತಿ ಫ್ರೆಂಡಿಗೆ ಊಟ ಇಕ್ಕೊಟ್ಟು ಕೆಲಸ ಮಾಡ್ತಾರೆ. ಕೆಲವು ಜನ ಕಿಡಿಗೇಟಿ ನಾಯಿ ನನ್ನ ಮಕ್ಕಳು ಅಂತೀನಿ. ಒಬ್ಬ ಫ್ರೆಂಡ್ ಸರ್ಕಲ್ ಆಗಿ ಬಂದು ಅವ್ನ ಮನೆ ಪರಿಸ್ಥಿತಿ ಪ್ರಾಬ್ಲಮ್ ಇದೆ ಅಂತ ಒಡವೆಗಳು ತೊಗೊಂಡು ಬಂದು ಕೊಟ್ಟು